ಎರಡು ಪ್ರಮುಖ ಸೆಕ್ಷನ್ಗಳ ಅಡಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎರಡು ಸೆಕ್ಷನ್ಗಳು ಜಾಮೀನು ಸಹಿತವಾಗಿವೆ. ಬಿಎನ್ಎಸ್ ಸೆಕ್ಷನ್ 75 ಲೈಂಗಿಕ ಕಿರುಕುಳ ಜಾಮೀನು ಸಹಿತವಾದ ಆರೋಪ ವ್ಯಕ್ತವಾಗಿದೆ. ಯಾವುದೇ ನ್ಯಾಯಾಧೀಶರಿಂದ ಜಾಮೀನು. ಬಿಎನ್ಎಸ್ ಸೆಕ್ಷನ್ 79 ಅಶ್ಲೀಲ ಸನ್ನೆ ಜಾಮೀನು ಸಹಿತವಾದ ಆರೋಪ. ಒಮ್ಮೆ ಪ್ರಕರಣ ದಾಖಲಾದರೆ ಕೋರ್ಟ್ನಲ್ಲೇ ಇತ್ಯರ್ಥ. ಈ ಸೆಕ್ಷನ್ ಅಡಿಯ ಪ್ರಕರಣ ಕೋರ್ಟ್ ಹೊರಗೆ ರಾಜಿ ಇಲ್ಲ. ಹೀಗಾಗಿ ಸಿಟಿ ರವಿಗೆ ಕಾದಿದೆ ಸಂಕಷ್ಟ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ನಲ್ಲಿ ಸಿಟಿ ರವಿ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾಗಿದೆ. ವಿಧಾನ ಪರಿಷತ್ನಲ್ಲಿ ಮಧ್ಯಾಹ್ನ 1 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬೈದು ಅವರು ಇದ್ದ ಕಡೆಗೆ ನುಗ್ಗಿ ಅಶ್ಲೀಲ ಸನ್ನೆ ಮಾಡಿದ್ರು. ಸು ಅಂತ ಸುಮಾರು ಬೈದು ನಿಂದನೆ ಮಾಡಿದ್ರು. ಸಿಟಿ ರವಿ ವಿರುದ್ಧ ದಾಖಲಾಗಿರೋ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಸ್ತ್ರೀ ನಿಂದಕ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧಿಸಲಾಗಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ವಿಧಾನ ಪರಿಷತ್ನಲ್ಲಿ ನಾಲಿಗೆ ಹರಿಬಿಟ್ಟಿದ್ದಕ್ಕಾಗಿ ಸಿಟಿ ರವಿ ವಿರುದ್ಧ ದೂರು ದಾಖಲಿಸಿದ್ದ ಸಚಿವೆ ಹಿರೇಬಾಗೇವಾಡಿ ಪೊಲೀಸರಿಂದ ಬಂಧಿಸಲಾಗಿದ್ದು, ಬಿಎನ್ಎಸ್ ಸೆಕ್ಷನ್ 75, 79 ಅಡಿ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 75 ಲೈಂಗಿಕ ಕಿರುಕುಳದಡಿ, ಬಿಎನ್ಎಸ್ ಸೆಕ್ಷನ್ 79 ಅಶ್ಲೀಲ ಸನ್ನೆಯಡಿ. ಒಟ್ಟಿನಲ್ಲಿ ಎರಡು ಪ್ರಮುಖ ಸೆಕ್ಷನ್ಗಳ ಅಡಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎರಡು ಸೆಕ್ಷನ್ಗಳು ಸಹಿತ. ಬಿಎನ್ಎಸ್ ಸೆಕ್ಷನ್ 75 ಲೈಂಗಿಕ ಕಿರುಕುಳ ಜಾಮೀನು ಸಹಿತವಾದ ಆರೋಪ, ಯಾವುದೇ ನ್ಯಾಯಾಧೀಶರಿಂದ ಜಾಮೀನು. ಬಿಎನ್ಎಸ್ ಸೆಕ್ಷನ್ 79 ಅಶ್ಲೀಲ ಸನ್ನೆ ಜಾಮೀನು ಸಹಿತವಾದ ಆರೋಪ. ಒಮ್ಮೆ ಪ್ರಕರಣ ದಾಖಲಾದರೆ ಕೋರ್ಟ್ನಲ್ಲೇ ಇತ್ಯರ್ಥ. ಇದರ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದು, ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ವ್ಯಕ್ತವಾಗಿದ್ದು, ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಂಡಾಮಂಡಲಗೊಂಡಿದ್ದಾರೆ. ಸಿಟಿ ರವಿ ವಿರುದ್ಧ ಸಭಾಪತಿ ಹೊರಟ್ಟಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ನೀಡಿದ್ದಾರೆ. ಸಭಾಪತಿ ಕಚೇರಿಗೆ ಭೇಟಿ ನೀಡಿ ದೂರು ಕೊಟ್ಟಿದ್ದಾರೆ. ಸಿಟಿ ರವಿ ಅಮಾನತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ರಹಿಸಿದ್ದಾರೆ. ಆಡಿಯೋ ವಿಡಿಯೋ ಪರಿಶೀಲನೆಗೆ ಸಭಾಪತಿ ಸೂಚನೆ ನೀಡಿದ್ರು. ಸಿಟಿ ರವಿ ಪದ ಬಳಕೆ ಬಗ್ಗೆ ಆಡಿಯೋ ವಿಡಿಯೋ ಪರಿಶೀಲನೆಗೆ ಸೂಚನೆ ನೀಡಿದ್ರು. ಇದೇ ವೇಳೆ ಸಭಾಪತಿ ಹೊರಟ್ಟಿ ಕಚೇರಿಗೆ ಡಿಸಿಎಂ ಡಿಕೆಶಿ ಕೂಡ ದೌಡಾಯಿಸಿದ್ರು. ಸಭಾಪತಿ ಬಸವರಾಜ್ ಹೊರಟ್ಟಿ ಜೊತೆ ಡಿಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ರು.